ಶ್ರೀ ಗುರುಭ್ಯೋ ನಮಃ. ಈ ಪರಮಾತ್ಮ ಅವನ ಅಸ್ತಿತ್ವವೇ ಸಿದ್ಧವಾಗಲಿಲ್ಲ, ಅವನ ಅನಂತ ಗುಣ ಅಂತ ಸಿದ್ಧ ಆಗಲಿಲ್ಲ, ಅವನಿಗೆ ಸರ್ವಕರ್ತೃತ್ವವೂ ಸಿದ್ಧವಾಗಲಿಲ್ಲ. ಯಾಕಂದರೆ ಈ ಜಗತ್ತಿನ ಸೃಷ್ಟಿಯ ಪ್ರಾರಂಭದಲ್ಲಿ ಇದ್ದದ್ದು ಕೇವಲ ಪ್ರಾಗಭಾವ ಮಾತ್ರ. ಆದ್ದರಿಂದ ಪ್ರಾಗಭಾವವನ್ನೇ ಕಾರಣ ಅಂತ ಹೇಳಬೇಕು ಅಂತ ಹೀಗೊಂದು ಪ್ರಶ್ನೆ ಬಂತು. ಪ್ರಾಗಭಾವ ಅಂದರೆ ತರ್ಕದ ಪರಿಚಯ ಇಲ್ಲದೆ ಇದ್ದವರಿಗೆ ಅದನ್ನು ವಿವರಣೆ ಕೊಡಬೇಕು ಅಂದರೆ, ಒಂದು ವಸ್ತು ಹುಟ್ಟುವುದಕ್ಕಿಂತ ಮುಂಚೆ ಇರುವ ಅಭಾವವನ್ನು ಪ್ರಾಗಭಾವ ಅಂತ ಹೇಳ್ತಾರೆ. ಪ್ರಾಕ್ ಅಂದರೆ ಮುಂಚೆ ಅಂತ ಅರ್ಥ, ಪ್ರಾಗಭಾವ ಅಂದರೆ ಮುಂಚೆ ಇರುವ ಅಭಾವ ಅಂತ ಅರ್ಥ. ಪ್ರಧ್ವಂಸ ಅಭಾವ ಅಂದರೆ ವಸ್ತು ನಷ್ಟ ಆದಮೇಲೆ ಇರುವಂಥ ಅಭಾವ. ಪ್ರಧ್ವಂಸ ಅಂದರೆ ನಷ್ಟ, ಪ್ರಾಕ್ ಅಂದರೆ ಮುಂಚೆ. ಹೀಗೆ ಪ್ರಾಗಭಾವವೇ ಕಾರಣ ಆಗಬೇಕು ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರ ರೂಪವಾಗಿ ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್ ಅಂತ ಆಚಾರ್ಯರು ಅಣುಭಾಷ್ಯವನ್ನು ಹೇಳಿದ್ದಾರೆ. ಆ ಅಣುಭಾಷ್ಯಕ್ಕೆ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 16ನೇ ಗದ್ಯ ಭಾಗ ಈಗ ನಾವು ನೋಡಬೇಕಾದದ್ದು. ಅತ್ರ ಅಸತ್ ಶಬ್ದೇನ, ಅಸತ್ ಅಂತ ಏನು ಬಂತಲ್ಲ, ಅಸತ್ಯ ಎಂಬ ಶಬ್ದದಿಂದ ಲಯವರ್ತಿ ವಿಶ್ವಪ್ರಾಗಭಾವ ಉಚ್ಯತೆ. ಅಸತ್ ಅಂದರೆ ಶೂನ್ಯ ಅಂತ ಅರ್ಥ ಇಟ್ಕೋಬೇಡಿ. ಶಶ ವಿಷಾಣಂ ಅಸತ್ ಶುಕ್ತಿರಜತಂ ಅಸತ್ ಅಂತೆಲ್ಲ ನಾವು ಹೇಳ್ತಿರ್ತೇವೆ. ಅದಕ್ಕೆ ಶೂನ್ಯ ಸುಳ್ಳು ಅಂತ ಅರ್ಥ. ಇಲ್ಲಿ ಸುಳ್ಳು ಅಂತ ಅರ್ಥ ಅಲ್ಲ ಅಸತ್ ಅಂದ್ರೆ. ಇಲ್ಲಿ ಅಸತ್ ಅಂದ್ರೆ ಪ್ರಾಗಭಾವ, ವಿಶ್ವದ ಪ್ರಾಗಭಾವ ಅಂತ ಅರ್ಥ. ಮತ್ತೆ ಅಸನ್ನೈವ ಕಾರಣಂ, ಅಸತ್ತು ಕಾರಣವೇ ಅಲ್ಲ ಅಂತ ಹೀಗೆ ಹೇಳಿದಾಗ, ಕಾರಣ ಅಂದ್ರೆ ಮತ್ತೆ ಯಾವುದೋ ನಿಮಿತ್ತ ಕಾರಣವೋ ಉಪಾದಾನ ಕಾರಣವೋ ಅಂತ. ಕಾರಣ ಅಂದ್ರೆ ನಾವಿಲ್ಲಿ ಕರ್ತೃ ಅಂತ ಅರ್ಥ ಇಟ್ಕೋಬೇಕು. ಜಗತ್ತನ್ನು ಹುಟ್ಟಿಸಿರುವುದು ಈ ಪ್ರಾಗಭಾವ ಅಲ್ಲ ಅಂತ ಅದ್ರ ತಾತ್ಪರ್ಯ. ಅಭಾವೋ ನೈವ ಕರ್ತ, ಅಭಾವವು ಯಾವ ದೃಷ್ಟಿಯಿಂದ ವಿಶ್ವಕ್ಕೆ ಕರ್ತೃವಲ್ಲ. ಕುತಃ, ಯಾಕೆಂದ್ರೆ ಏನು ಕಾರಣ, ಏನು ಕಾರಣ ಅಲ್ಲ ಅಂತ ಹೇಳಿಕ್ಕೆ ಏನು ಕಾರಣ ಅಂತಾರೆ ಪ್ರಶ್ನೆ ಬಂದ್ರೆ, ಅಸತ್ ಇತ್ಯತೋಪಿ ಈ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಅಸತ್ ಅನ್ನುವ ಉತ್ತರವನ್ನೇ ಕೊಟ್ಟಿದ್ದಾರೆ. ಅಸಜಿತಿ ಹೇತುಗರ್ಭಮಿದಂ. ಅಸತ್ ಅಂತ ಶಬ್ದ ಅವ್ರು ಏನು ಪ್ರಯೋಗ ಮಾಡಿದಾರಲ್ಲ, ಅದು ಹೇತುಗರ್ಭ. ಅಸತ್ತಾಗಿರುವುದರಿಂದ ಅದು ಕಾರಣ ಅಲ್ಲ ಅಂತ ಸೂಚನೆ ಮಾಡಿದ್ದಾರೆ. ಅಸತ್ವಾತ್ ಅಂತ ಅವ್ರು ಹೇತುವನ್ನು ತೋರಿಸಲಿಲ್ಲ, ಹೇತುವನ್ನು ತನ್ನ ಒಡಲೊಳಗೆ ಇಟ್ಕೊಂಡಿರುವಂಥ ಶಬ್ದ ಅದು ಗರ್ಭಮಿದಂ ಈ ಶಬ್ದ. ಯಾಕೆಂದ್ರೆ ಅಭಾವತ್ವಾತ್ ನಿಷೇಧೈಕ ರೂಪತ್ವಾತ್. ಈ ಪ್ರಾಗಭಾವ ಅನ್ನುವುದು, ವಿಶ್ವದ ಪ್ರಾಗಭಾವ ಅನ್ನೋದು ಅಭಾವವಾಗಿದೆ, ಅರ್ಥಾತ್ ನಿಷೇಧೈಕ ಸ್ವರೂಪವಾಗಿದೆ. ಕೇವಲ ನಿಷೇಧ ಸ್ವರೂಪ ಅದು. ಆದ್ರಿಂದ ಅದು ಜಗತ್ತಿಗೆ ಕಾರಣ ಅಲ್ಲ. ತಾವತ ಕುತೋ ಕರ್ತೃತ, ನಿಷೇಧೈಕ ಸ್ವರೂಪ. ಅಭಾವ ಅಂದ್ರೆ ಇಲ್ಲದೇ ಇರುವುದು ಅಂತ ಅರ್ಥ. ಆ ನಿಷೇಧ ಏಕ ಸ್ವರೂಪ, ನಿಷೇಧವೇ ಅದರ ಮುಖ್ಯವಾದ ಸ್ವರೂಪ. ಭಾವ ಅಭಾವ ಅಂತ ಎರಡಿದೆ. ಘಟಾದಿಗಳು ಭಾವ, ಘಟಾಭಾವ, ಪಟಾಭಾವ, ಧನಾಭಾವ, ಜ್ಞಾನಾಭಾವ ಇವೆಲ್ಲ ಅಭಾವಗಳು. ಅದು ನಿಷೇಧೈಕ ಸ್ವರೂಪವಾದ್ದರಿಂದ ಈ ವಿಶ್ವದ ಪ್ರಾಗಭಾವವು ಕೂಡ ನಿಷೇಧ ಸ್ವರೂಪವಾದ್ದರಿಂದ ಜ್ಞಾನಾಭಾವ ಧನಾಭಾವಗಳಂತೆ ಆದ್ದರಿಂದ ಅದು ಕಾರಣ ಅಲ್ಲ, ಕರ್ತೃ ಅಲ್ಲ. ತಾವತ ಅಷ್ಟು ಮಾತ್ರದಿಂದ ಕುತೋ ಅಕರ್ತೃತ, ಕುತೋ ಕರ್ತೃತ ಅಂತ ಅಲ್ಲಿ ಪ್ರಿಂಟ್ ಇದೆ, ಅದನ್ನ ಅಕರ್ತೃತ ಅಂತ ಜೊತೆಗೆ ಓದ್ಬೇಕಷ್ಟೆ. ಕುತೋ ಕರ್ತೃತ ಅಂತ ಹಾಕೊಂಡು ನಡುವೆ ಒಂದು ಎಸ್ ಮಾರ್ಕ್ ಹಾಕೋಬೇಕು ಈಗಿನ ಶೈಲಿಯಲ್ಲಿ, ಸರಿಯಾ? ಅದರಿಂದ ಕುತೋ ಕರ್ತೃತ, ಯಾಕೆ ಕರ್ತೃವಲ್ಲ ಅದು ಅಂದ್ರೆ ಇತ್ಯತೋಪಿ ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್. ಅಸನ್ನೈವ ಅಂತಲ್ಲಿ ಅಸತ್ ನ ಏವ, ಅಸನ್ನೇವ ಅಂತಿದೆ ಈಗ ಪ್ರಿಂಟ್. ಅದರಲ್ಲಿ ಆ ಪ್ರಿಂಟನ್ನು ತಿದ್ಕೋಬೇಕು, ಅಸನ್ನೈವ ಅಂತ. ಕಾರಣಂ ದೃಶ್ಯತೆ ಕ್ವಚಿತ್. ನಾವಿಲ್ಲಿ ಏನು ತೋರಿಸಿದಾಗಾಯ್ತು ಅಂದ್ರೆ ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್, ಅಸತ್ತಾಗಿದ್ದು ಎಲ್ಲಿಯೂ ಕಾರಣವಾಗಿರುವುದು ಕಂಡು ಬಂದಿಲ್ಲ ಅಂತ. ಆದ್ರಿಂದ ಅಭಾವ ಕರ್ತ ನೋಪಲಭ್ಯತೆ, ಅಭಾವವು ಕರ್ತೃವಾಗಿರುವುದು ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ.
ಅಂತ ಹೀಗೆ ಹೇಳಿದ್ರಿಂದ ವ್ಯಭಿಚಾರಾಭಾವ ಉಕ್ತ್ಯ, ನಾವು ಒಂದು ವ್ಯಾಪ್ತಿಯನ್ನು ಹೇಳೋರಿದ್ದೇವೆ ಮುಂದೆ, ಆ ವ್ಯಾಪ್ತಿಗೆ ಯಾವುದೇ ರೀತಿಯಾದ ವ್ಯಭಿಚಾರ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸರಿಯಾ? ವ್ಯಭಿಚಾರ ಆ ಮುಂದೆ ಹೇಳಲಿರುವ ವ್ಯಾಪ್ತಿಗೆ ವ್ಯಭಿಚಾರ ಇಲ್ಲ ಅಂತ. ಅಭಾವವು ಕರ್ತೃವಾಗಿರುವುದು ಕಂಡು ಬಂದಿಲ್ಲ. ಅಭಾವವು ಕರ್ತೃವಾಗಿದ್ದುದು ಕಂಡು ಬಂದಿದ್ರೆ ಅದಕ್ಕೆ ವ್ಯಭಿಚಾರ ಇರ್ತಿತ್ತು. ಅಭಾವವು ಕರ್ತೃವಾಗಿರುವುದು ಕಂಡು ಬಂದಿಲ್ಲ ಆದ್ರಿಂದ ಅದಕ್ಕೆ ವ್ಯಭಿಚಾರ ಇಲ್ಲ. ಯಹ ಅಭಾವ ಸಹ ಅಕರ್ತ, ಯಾವುದು ಅಭಾವ ಅನ್ನೋದಿದೆಯೋ ಸಹ ಅಕರ್ತ ಅಂತ ಒಂದು ವ್ಯಾಪ್ತಿನ ತೋರಿಸಿದಾಗ ಆಯ್ತು. ಜ್ಞಾನಾಭಾವ, ಘಟಾಭಾವ, ಧನಾಭಾವ ಇತ್ಯಾದಿ ಸರ್ವೇಪ್ಯಭಾವ ಅಕರ್ತಾರ, ಇದೊಂದು ವ್ಯಾಪ್ತಿ ನಾವು ಹೇಳಿದ್ದು. ಈ ವ್ಯಾಪ್ತಿಗೆ ಯಾವುದೇ ರೀತಿಯಾದ ವ್ಯಭಿಚಾರ ಇಲ್ಲ. ಅಭಾವವಾಗಿದ್ದು ಕರ್ತೃವಾಗಿರುವಂಥದ್ದು ಯಾವುದೂ ಇಲ್ಲ. ಇತಿ ವ್ಯಾಪ್ತಿ ಲಾಭಾತ್, ಹೀಗೊಂದು ವ್ಯಾಪ್ತಿ ಕಂಡು ಬಂದಿರೋದ್ರಿಂದ ತದ್ಬಲಾತ್, ಆ ವ್ಯಾಪ್ತಿಯ ಬಲದಿಂದ ನಾವು ಈ ಥರ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ವಿಶ್ವಪ್ರಾಗಭಾವವು ಕೂಡ ಜಗತ್ತಿಗೆ ಕಾರಣ ಅಲ್ಲ ಅಂತ. ನೀವು ಈ ತೃತೀಯ ವಿಭಕ್ತಿ ಮೂಲಕ ವೃಕ್ಷೇಣ ಸ್ಥೀಯತೆ, ಘಟೇನ ಸ್ಥೀಯತೆ, ಅಥವಾ ವೃಕ್ಷ ತಿಷ್ಠತಿ, ಘಟ ತಿಷ್ಠತಿ ಮೊದಲಾದ ಪ್ರಯೋಗಗಳನ್ನ ನೀವು ಮಾಡಿದಾಗ ತೃತೀಯ ಯೋಗಿತ್ವ ಅಂದರೆ ತೃತೀಯ ವಿಭಕ್ತಿಯ ಸಂಬಂಧ ಇರುವಿಕೆ ಅಂಥದ್ದೊಂದು ಕರ್ತೃತ್ವ ಅಂತ ಅನ್ನೋದು ನಿಮಗಲ್ಲಿ ಕಾಣಿಸ್ತಾ ಇರಬಹುದು. ಆದರೆ ಅದು ಕೇವಲ ತನ್ನ ಅಸ್ತಿತ್ವಕ್ಕೆ ತಾನು ಕರ್ತೃ ಅಂತ ಅಷ್ಟೇ ಅರ್ಥ. ಭಗವಂತನಲ್ಲಿ, ಹರಿಯಲ್ಲಿ ನಾವು ಯಾವ ಕರ್ತೃವನ್ನ ಹೇಳಲಿಕ್ಕೆ ಅಪೇಕ್ಷೆ ಪಟ್ಟಿದ್ದೀವಿ, ಬುದ್ಧಿಪೂರ್ವ ಕೃತಿಮತ್ವ ಅಂತ ಅನ್ನೋ ಕರ್ತೃತ್ವ, ಅಂಥ ಕರ್ತೃತ್ವ ಇಲ್ಲ. ಬುದ್ಧಿಪೂರ್ವಕವಾಗಿ ಆಲೋಚನೆ ಮಾಡಿ ಅದು ಜಗತ್ತಿನಲ್ಲಿ ಯಾವ್ದಾವ್ದು ವ್ಯವಸ್ಥಿತವಾಗಬೇಕು ಅಂತೆಲ್ಲ ತಿಳಿದು ಮಾಡುವ ಕರ್ತೃತ್ವ ಅದಕ್ಕಿಲ್ಲ ಅಂತ ಅರ್ಥ. ಬುದ್ಧಿಪೂರ್ವ ಕೃತಿಮತ್ವ ರೂಪ ಕರ್ತೃತ್ವಸ್ಯ ಕ್ವಚಿದ್ ಅಭಾವೇ ಅನುಪಲಂಭಾತ್, ಯಾವ ಅಭಾವದಲ್ಲಿಯೂ ಕೂಡ ಕಂಡು ಬಂದಿಲ್ಲ. ಆದ್ರಿಂದ ಈ ವಿಶ್ವದ ಪ್ರಾಗಭಾವವನ್ನು ಕೂಡ ಕರ್ತೃ ಅಂತ ಹೇಳಬಾರದು ಅಂತ ತಾತ್ಪರ್ಯ. ಇಷ್ಟು ನಾವು ಅನುಮಾನ ಪ್ರಯೋಗ ಮಾಡಿದ್ವಿ. ಅಭಾವ ಅಕರ್ತ, ಯಾಕೆಂದ್ರೆ ಅಭಾವ ಸ್ವರೂಪತ್ವ ಅಂತ. ವಿಶ್ವಪ್ರಾಗಭಾವ ಅನ್ನೋದು ಪಕ್ಷ, ಅದು ಕರ್ತ ಅಲ್ಲ ಅಂತ ಸಾಧ್ಯ, ಯಾಕೆಂದ್ರೆ ಅಭಾವ ಸ್ವರೂಪವಾದ್ದರಿಂದ ಅಂತ. ಇಷ್ಟು ನಾವು ಅನುಮಾನ ಪ್ರಯೋಗ ಮಾಡಿದ್ದೀವಿ. ಮುಂದೆ ಅವರೊಂದು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಹೌದು, ಲೋಕದಲ್ಲಿ ಕಂಡಿಲ್ಲದೆ ಇರಬಹುದು, ಧನಾಭಾವ ಜ್ಞಾನಾಭಾವ ಮೊದಲಾದವುಗಳಿಗೆ ಕರ್ತೃತ್ವ ಅನ್ನೋದು ಕಂಡಿಲ್ಲದೆ ಇರಬಹುದು. ಆದರೆ ವಿಶ್ವಪ್ರಾಗಭಾವಕ್ಕೆ ಕರ್ತೃತ್ವ ಯಾಕೆ ಇರಬಾರ್ದು? ವೇದದಲ್ಲಿ ಹೇಳಿದಾರಲ್ಲ, ಅದರಿಂದ ಕರ್ತೃತ್ವ ಇರಲಿ, ಕರ್ತೃತ್ವವೂ ಇರಲಿ, ಉಪಾದಾನತ್ವವೂ ಇರಲಿ ಅಂತ ಪ್ರಶ್ನೆ ಒಬ್ಬರದು. ವಿಶ್ವಪ್ರಾಗಭಾವ ಅನ್ನೋದು ಜಗತ್ತಿನ ಸೃಷ್ಟಿಗೆ ಕರ್ತೃವೂ ಆಗಲಿ ಉಪಾದಾನವೂ ಆಗಲಿ. ಆದ್ರಿಂದ ನಿಮ್ಗೆ ಹೇತು ಇದು ಅಪ್ರಯೋಜಕ ಹೇತು ಆಯ್ತು. ಇದು ನಿಷೇಧಿಕ ಸ್ವರೂಪತ್ವ ಇರಲಿ, ಆದರೆ ಅದರಲ್ಲಿ ಕಾರಣತ್ವ ಅಭಾವ ಬೇಡ, ಹೇತುರಸ್ತು ಸಾಧ್ಯಂ ಮಾಸ್ತು ಅಂತ ಅಪ್ರಯೋಜಕತಾ ಶಂಕೆ ಮಾಡ್ತೀವಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೂ ಕೂಡ ಅಸತ್ ಅಂತಾನೆ ಉತ್ತರ ಕೊಡ್ತಿದ್ದಾರೆ. ಅದಕ್ಕೂ ಉತ್ತರ ಇತ್ಯತೋಪಿ ಅಸತ್ ಅಂತ ಹೀಗೇ ಉತ್ತರ. ಅಸದೇವ ಇತಿ ಏವ ಕಾರಾನ್ವಯ, ಅಸತ್ ಕಾರಣಂ ನೈವ ಅಂತೆಲ್ಲ ಹಿಂದೆ ಹೇಳಿದ್ರು. ಅಸತ್ ಕಾರಣಂ ನೈವ ಅಂತ ಹಿಂದೆ ಮಾಡಿದ ಅನ್ವಯ. ಈಗ ಅಸದೇವ ಅಂತ ಹೀಗೆ ಮುಂದೆ ಉತ್ತರ. ಯದಿ ಅಸತ್ ಅಂದ್ರೆ ಅಭಾವ ಕರ್ತೃ ಉಪಾದಾನ ಕಾರಣಂ, ಅದಕ್ಕೆ ಅರ್ಥ ಹೀಗೆ, ನಮ್ಮ ವಾಕ್ಯ ಜೋಡಣೆ ಅರ್ಥ ಹೀಗೆ. ಒಂದು ವೇಳೆ ಅಸತ್ ಅನ್ನೋದು ಅಂದ್ರೆ ಅಭಾವ ಅನ್ನೋದು ಕರ್ತೃ ಅರ್ಥಾತ್ ಉಪಾದಾನ ಕಾರಣವಾಗಿದ್ರೆ, ಪ್ರಳಯದಲ್ಲಿ ಕ್ವಚಿತ್ ಪ್ರಳಯ ಕಾಲದಲ್ಲಿ ಅಸದೇವ ಸ್ಯಾತ್, ಅಸತ್ತಾದಂತಹ ಅಭಾವ ಮಾತ್ರ ಇರಬೇಕಲ್ಲ, ಬೇರೆ ಏನೂ ಇರಬಾರ್ದಲ್ಲ. ಆದರೆ ನಿಮ್ಮ ಆಲೋಚನೆ ಸರಿಯಲ್ಲ ಅದು. ಯಾಕೆ ಅಂದರೆ ಅದನ್ನೇ ಹೇಳ್ತಿದ್ರೆ ಅಭಾವ ಮಾತ್ರ ಅವಶೇಷ ಸ್ಯಾತ್. ಅಭಾವವೇ ಜಗತ್ತಿಗೆ ಕಾರಣ ಅಂದಮೇಲೆ ಅಭಾವವನ್ನು ಬಿಟ್ಟು ಬೇರೆ ಯಾವುದೂ ಇರಬಾರ್ದು, ಜಗತ್ತಿನಲ್ಲಿ ಬೇರೆ ಯಾವುದೂ ಇರಬಾರ್ದು ಅಂತ ಆಗ್ತದೆ. ಈಗ ಘಟ ನಷ್ಟ ಆದಾಗ ಘಟದ ಮೂಲ ರೂಪ ಉಪಾದಾನ ರೂಪ ಅಂತ ಮಣ್ಣು ಮಾತ್ರ ಇರ್ತದೆ. ಅದರಂತೆ ಜಗತ್ತಿಗೆ ಉಪಾದಾನ ಕಾರಣವಾದಂತಹ ಅಭಾವ
ಜಗತ್ತಿಗೆ ಅಭಾವವು ಉಪಾದಾನ ಕಾರಣ ಆದರೆ ಅದು ಮಾತ್ರ ಇರಬೇಕು, ಬೇರೆ ಯಾವುದೂ ಇರಬಾರ್ದು. ಅದಕ್ಕೆ ಅದನ್ನೇ ಅಭಾವ ಮಾತ್ರ ಅವಶೇಷ ಸ್ಯಾತ್ ಅಂತ ಅದೇ ವಿವರಿಸಿರೋ. ಸರಿಯಾ? ಕಾರ್ಯನಾಶೇ ಉಪಾದಾನ ಕಾರಣ ಅವಶೇಷ ನಿಯಮಾತ್. ಕಾರ್ಯವಾದ ಘಟ ಮತ್ತು ಕಂಕಣ ಮೊದಲಾದವುಗಳು ನಷ್ಟವಾದಾಗ ಉಪಾದಾನ ಕಾರಣವಾದಂತಹ ಮಣ್ಣು ಸುವರ್ಣ ಅದು ಮಾತ್ರ ಅಲ್ಲಿರ್ತದೆ. ಅದು ನಮ್ಗೆ ಕಂಡಿದೆ ಜಗತ್ತಿನಲ್ಲಿ. ಇರಲಿ, ಕಾರ್ಯ ಅದು ಮಾತ್ರ ಇರಲಿ. ಪ್ರಳಯ ಕಾಲದಲ್ಲಿ ಅಭಾವ ಮಾತ್ರ ಇರಲಿ, ಬೇರೆ ಯಾವುದು ಇಲ್ವಲ್ಲ. ಬೇರೆ ಇನ್ನೇನಿದೆ ಆವಾಗ? ನೇದಮನಿಷ್ಟಂ ಇತ್ಯತೋಪಿ. ಪ್ರಳಯ ಕಾಲದಲ್ಲಿ ನಾನು ಪ್ರಳಯ ಕಾಲದಲ್ಲಿ ಅಂತ ಹೇಳಿದ್ದು ಮುಂದೆ ಉತ್ತರ ಕೊಡಲಿಕ್ಕೆ. ನೇದಮನಿಷ್ಟಂ ಇತ್ಯತಃ ಅಪಿ. ಪ್ರಳಯ ಕಾಲದಲ್ಲಿ ಅಭಾವ ಮಾತ್ರ ಇದೆ, ಬೇರೆ ಯಾವುದೂ ಇಲ್ವೇ ಇಲ್ಲ. ಹಾಗೆ ನಾವು ಹೇಳ್ತೀವಿ, ನಮಗದು ಇಷ್ಟನೇ ಅದು. ಇತ್ಯತೋಪಿ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ನ ದೃಶ್ಯತೆ ಕ್ವಚಿತ ಅಂತ ಉತ್ತರ ಕೊಟ್ಟಿದ್ದಾರೆ. ಕ್ವಾಪಿ ಪ್ರಮಾಣೆ, ಯಾವುದೇ ವೇದಾದಿ ಗ್ರಂಥಗಳಲ್ಲಿ ಮತ್ಯಾವುದೇ ಗ್ರಂಥಗಳಲ್ಲಿ ಲಯೇ ಅಭಾವ ಮಾತ್ರ ಅವಶೇಷಸ್ಯ ಅದರ್ಶನಾದಿತ್ಯರ್ಥ. ಪ್ರಳಯ ಕಾಲದಲ್ಲಿ ಕೇವಲ ಅಭಾವ ಇರುವುದು ಕಂಡು ಬಂದಿಲ್ಲ ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ದೇಶ ಇದೆ, ಕಾಲ ಇದೆ. ಭಾವ ಪದಾರ್ಥಗಳು ಅವಾಗ ಕಂಡು ಬಂದೇ ಇದೆ. ಭಾವತ್ವಂತೂ ಲಯರೂಪೇ ಕಾಲೇ ವ್ಯಭಿಚಾರಿ. ಲಯ ಅನ್ನುವುದೇ ಒಂದು ಕಾಲ ಅಲ್ವಾ? ಲಯಕಾಲ, ಪ್ರಳಯ ಕಾಲ, ಸೃಷ್ಟಿಕಾಲ ಅಂತಲೇ ನಾವು ಹೇಳೋದಲ್ವ. ಆದ್ರಿಂದ ಲಯರೂಪವಾದ ಕಾಲ ಅನ್ನೋದೇನಿದೆಯಲ್ಲ, ಅದು ಆವಾಗಿದ್ದೇ ಇದೆ. ಆ ಕಾಲದಲ್ಲಿ ಕಾಲ ಆವಾಗ ಸತ್ತಾಗಿದೆ. ಸರಿಯಾ? ಕಾಲಕ್ಕೆ ಆವಾಗ ಅಸ್ತಿತ್ವ ಇದೆ. ಪ್ರಳಯ ಕಾಲದಲ್ಲೂ ಕೂಡ ನೀವು ಹೇಳಿದ ವಿಶ್ವಪ್ರಾಗಭಾವವನ್ನು ಹೊರತಾಗಿ ಕಾಲಕ್ಕೂ ಅಸ್ತಿತ್ವ ಇದೆ. ಆದ್ರೆ ಅದು ಭಾವ ಆಗಿದೆ. ನೀವು ಹೇಳ್ತಿದ್ದೀರಿ ಪ್ರಳಯ ಕಾಲದಲ್ಲಿ ಯಾವುದಿದೆಯೋ ಅದು ಅಭಾವನೇ ಆಗಿರ್ತದೆ, ಇನ್ನು ಬೇರೆ ಯಾವುದೋ ಅವಾಗ ಇರೋದಿಲ್ಲ ಅಂತ ನಾವು ನಿಮ್ಗೆ ಆಪತ್ತಿ ಮಾಡಿದಾಗ, ಇರದೇ ಇರಬೇಕಾಗಿತ್ತು ಅಂತ ಆಪತ್ತಿ ಮಾಡಿದಾಗ ನೀವು ಅದನ್ನ ಒಪ್ಕೊಳ್ಳಿಕ್ಕೆ ಹೋದ್ರೆ, ಹಾಗೆ ಒಪ್ಕೊಳ್ಳಿಕ್ಕೆ ಹೋದ್ರೆ ಆವಾಗ ಈ ಕಾಲ ಇದೆಯಲ್ಲ, ಕಾಲವೂ ಕೂಡ ಪ್ರಳಯ ಕಾಲದಲ್ಲಿ ಇದೆಯಲ್ಲ, ಅದ್ರ ಜೊತೆಗೆ ನಾನು ಸೇರಿಸಿದ್ದೀನಿ ದೇಶವನ್ನು ಕೂಡ. ಆ ದೇಶದಲ್ಲಿ ಈ ಭಾವತ್ವ ಇದೆಯಲ್ಲ, ಆ ದೇಶ ಅನ್ನೋದು ಅಭಾವ ಅಲ್ಲ, ಅದು ಕಾಲ ಅನ್ನೋದು ಅಭಾವ ಅಲ್ಲ. ಆದ್ದರಿಂದ ಭಾವ ಪದಾರ್ಥಗಳು ಅವಾಗ ಇರ್ತವೆ ಅಂತ ಇದರಿಂದ ಸಿದ್ಧ ಆಯಿತು. ಭಾವ ಪದಾರ್ಥಗಳಾದಂತಹ ಕಾಲ ಮತ್ತು ದೇಶಗಳು ಕೂಡ ಪ್ರಳಯ ಕಾಲದಲ್ಲಿ ಇರ್ತವೆ, ನೀವು ಹೇಳುವ ವಿಶ್ವಪ್ರಾಗಭಾವದ ಜೊತೆಗೇನೆ. ಆದ್ರಿಂದ ಅದು ಮಾತ್ರ ಇರಬೇಕು, ಇನ್ಯಾವುದೂ ಇರದೇ ಇರಬೇಕಾದಿತ್ತು ಅಂತ ನಾವು ಆಪತ್ತಿ ಮಾಡಿದ್ದನ್ನು ನಿಮ್ಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಿಶ್ವಪ್ರಾಗಭಾವವೇ ಸಕಲಕ್ಕೂ ಕೂಡ ಕಾರಣ, ನೀವು ಹೇಳ್ತಿರುವಂತೆ. ಸಕಲ ಪ್ರಪಂಚಕ್ಕೂ ನೀವು ಕಾರಣ ಅಂದ್ರೆ ಬೇರೆ ಯಾವುದೂ ಇರಬಾರ್ದು, ಇದು ಒಂದೇ ಇರಬೇಕು. ಆದರೆ ಕಾಲ ಮತ್ತು ದೇಶಗಳು ಇವೆಯಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ಶ್ರುತಿ ಗತಿಸ್ತು ವಕ್ಷ್ಯತೆ. ಹಾಗಾದ್ರೆ ಅಸದೇ ವೇದಮಗ್ರ ಆಸೀತ್ ಅಂತ ಅಸತ್ ಅಂತ ಶಬ್ದ ಇದೆಯಲ್ಲ, ಅದಕ್ಕೇನು ತಾತ್ಪರ್ಯ ಅಂದ್ರೆ ಅದನ್ನ ಮುಂದೆ ಹೇಳ್ತೇವೆ, ಅಸತ್ ಶಬ್ದಕ್ಕೆ ಅರ್ಥ ಏನಂತ. ಆದ್ರಿಂದ ನೀವೇನ್ ಮಾಡಿದಾಗಾಯ್ತಂದ್ರೆ ಅಪ್ರಾಮಾಣಿಕ ಸ್ವೀಕಾರ ರೂಪತ್ವಾತ್ ಅನಿಷ್ಟಮೇವ ನ ಅಪ್ರಯೋಜಕ ಹೇತು ಇತಿ ಭಾವ. ನಾವು ಹೇಳಿದ ಹೇತು ಹಿಂದೆ ಅನುಮಾನ ಪ್ರಯೋಗ ಮಾಡಿದ್ದೀವಲ್ಲ, ಅದು ಅಪ್ರಯೋಜಕ ಅಲ್ಲ, ಅದು ಪ್ರಯೋಜಕವೇ ಆಗಿದೆ. ಯಾಕೆಂದ್ರೆ ನಾವು ನಿಮ್ಗೆ ಅನಿಷ್ಟಾಪತ್ತಿ ಮಾಡಿದ್ದೇವೆ. ಅನಿಷ್ಟಮೇವ, ಇದು ಅಭಾವನೇ ಒಂದು ವೇಳೆ ಜಗತ್ತೆಲ್ಲದಕ್ಕೂ ಕಾರಣ ಆಗಿದ್ರೆ ಅಭಾವವನ್ನು ಬಿಟ್ಟು ಬೇರೆ ಯಾವುದು ಇರಬಾರ್ದು ಅನ್ನೋದು ನಾವು ನೀವು ಮಾಡಿದ ಅನಿಷ್ಟಾಪತ್ತಿ. ಆವಾಗ ನೀವು ಯಾವ ಭಾವ ಪದಾರ್ಥವೂ ಇರಲಿಲ್ಲ ಅಂತ ಒಪ್ಕೊಳ್ಳೋದೇನಿದೆ ಅದು ಅಪ್ರಾಮಾಣಿಕವಾದ ಅಂಶವನ್ನು ಸ್ವೀಕಾರ ಮಾಡಿದಂತೆ. ಅಪ್ರಾಮಾಣಿಕವಾದ ಅಂಶವನ್ನು ಸ್ವೀಕಾರ ಮಾಡಿದಂತೆ ಇದು ನಿಮಗೂ ಅನಿಷ್ಟನೇ. ಅದು ಕಾಲವೂ ಇರಲಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಸರಿಯಲ್ಲ ಅದು ಅಂತ ತಾತ್ಪರ್ಯ. ಅದರಿಂದ ನಮ್ಮ ಹೇತು ಅಪ್ರಯೋಜಕ ಅಲ್ಲ ಅಂತ ತಾತ್ಪರ್ಯ ಆಯ್ತು ಒಟ್ಟು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.